ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುವಿನ ಒಂದು ಕರ್ಕಾಟಕದ ಸಂಚಾರ ಧನು ಲಗ್ನದವರಿಗೆ ಯಾವ ರೀತಿಯಾದಂತಹ ರಿಸಲ್ಟ್ ಅನ್ನು ಕೊಡುತ್ತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ಗೆಳೆಯರೆ, ಜೂನ್ 1 ಮತ್ತು 2ನೇ ತಾರೀಕಿನ ಆಸ್ಪಾಸರಂದು ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಈಗ ನಾನು ಹೇಳುವಂತಹ ಎಲ್ಲಾ ರಿಸಲ್ಟ್ ಗಳು ನಿಮ್ಗೆ ಈ ವರ್ಷದ ಅಂತಿಮ ತನಕ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಗುರು ಸಿಂಹಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಗೆಳೆಯರೆ, ಈ ಧನು ಲಗ್ನದವ್ರಿಗೆ ಗುರು ಲಗ್ನಾಧಿಪತಿ ಕೂಡ ಆಗ್ತಾನೆ ಮತ್ತು ಅಟ್ ದ ಸೇಮ್ ಟೈಮ್ 4ನೇ ಮನೆ ಅಧಿಪತಿ ಕೂಡ ಆಗಿ ಈಗ ಅಷ್ಟಮದಲ್ಲಿ ಟ್ರಾನ್ಸಿಷನ್ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ನಮಗೆ ಶನಿಯ ಒಂದು ಟ್ರಾನ್ಸಿಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಗುರುವಿನ ಒಂದು ರಾಶಿಯಾದಂತಹ ಮೀನದಲ್ಲಿ ಟ್ರಾನ್ಸಿಷನ್ ಮಾಡ್ತಾ ಇದ್ದಾನೆ. ಆದ್ರಿಂದ ಗುರು ಈ ಶನಿಯನ್ನು ಕೂಡ ಆಕ್ಟಿವೇಶನ್ ಗೆ ತರ್ತಾನೆ. ಧನು ಲಗ್ನದವ್ರಿಗೆ ಲಗ್ನಾಧಿಪತಿ ಮತ್ತು 4ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗಿರುವಂತದ್ದು ಅದು ಒಳ್ಳೇದಲ್ಲ. ಎಸ್ಪೆಷಲಿ ಏನಕ್ಕೆ ಅಂತ ಹೇಳಿದ್ರೆ ಹೆಲ್ತ್ ವಿಷಯದಲ್ಲಿ. ಸೊ ಇಂಥವ್ರೇನಾದ್ರೂ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಮಾಡ್ತಿತ್ತು ಅಂತ ಹೇಳಿದ್ರೆ ಬಹಳ ಎಚ್ಚರವಾಗಿರ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ 2 ಮತ್ತು 3ನೇ ಅಧಿಪತಿಯಾಗಿ 4ನೇ ಮನೆಯಲ್ಲೇ ಟ್ರಾನ್ಸಿಷನ್ ಮಾಡ್ತಿರುವಂತದ್ದು. ನೀವು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಿದ್ರೆ ಅದು ನಿಮ್ಮ ಮನೆಯಲ್ಲಿರೋರಿಗೆ ಇಷ್ಟ ಆಗೋದಿಲ್ಲ, ಅಥವಾ ನಿಮ್ಮ ಆಧ್ಯಾತ್ಮಿಕ ಸಾಧನೆ ನಿಮ್ಮ ಮನೆಯ ಸುಖ ಶಾಂತಿ ನೆಮ್ಮದಿಗಳ ಮೇಲೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಹುದು. ಮತ್ತು ನೀವು ಆಧ್ಯಾತ್ಮಿಕ ಸಾಧನೆ ಮಾಡ್ತಿತ್ತು ಅಂತ ಹೇಳಿದ್ರೆ ಆ ಆಧ್ಯಾತ್ಮಿಕ ಸಾಧನೆ ಸಾತ್ವಿಕ ಸಾಧನೆ ಆಗಿರ್ಬೇಕೆ ಹೊರತು ತಾಮಸಿಕ ಸಾಧನೆಗಳಾಗಿರಬಾರ್ದು. ಅಥವಾ ತಂತ್ರಗಳಿತ್ತು ಅಂತ ಹೇಳಿದ್ರೆ ಒಬ್ಬ ಒಳ್ಳೆಯ ಗುರುವಿನಲ್ಲಿ ಇಟ್ಕೊಂಡು ಸಾಧನೆ ಮಾಡಬೇಕೆ ಹೊರತು ತಂತ್ರ ಸಾಧನೆಯನ್ನ ಮಾಡಬಾರದು. ಇನ್ ಕೇಸ್ ಏನಾದ್ರೂ ನೀವು ಸಾತ್ವಿಕ ಸಾಧನೆ ಮಾಡ್ತಿತ್ತು ಅಂದ್ರೆ ಒಳ್ಳೇದು, ಬಟ್ ಆದ್ರೆ ಈ ಸಾಧನೆ ನೀವು ಎಷ್ಟು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂತಿರೋ ಅಷ್ಟೇ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಇದು ನಿಮ್ಮ ಹೆಲ್ತ್ ಅನ್ನ ಬಹಳ ಅಫ್ಲಿಕ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಗುರು ಅಷ್ಟಮದಲ್ಲಿ ಹೋಯ್ತು ಅಂತ ಹೇಳಿದ್ರೆ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರಾಣ ಶಕ್ತಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಅಂದ್ರೆ ನಿಮ್ಮ ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅಷ್ಟಮ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಆ ಪ್ರಾಣ ಶಕ್ತಿಗಳು ನಿಮ್ಮ ದೇಹವನ್ನ ಬಿಟ್ಟೋಗುವಂತದನ್ನ ತೋರಿಸುತ್ತೆ. ಸೊ ಯಾವಾಗ ನೀವು ಎಕ್ಸ್ಟ್ರೀಮ್ ಆಧ್ಯಾತ್ಮಿಕ ಸಾಧನೆಗಳನ್ನ ಮಾಡ್ತೀರಾ ಆಗ ನೀವು ಮುಕ್ತಿಯ ಕಡೆ ಏನೋ ಹೋಗ್ತೀರಾ, ಬಟ್ ಅಟ್ ದ ಸೇಮ್ ಟೈಮ್ ಅದು ನಿಮ್ಮ ಹೆಲ್ತ್ ಅನ್ನ ಬಹಳ ಅಫೆಕ್ಟ್ ಮಾಡುತ್ತೆ. ಆದ್ರಿಂದ ಒಂದು ಬ್ಯಾಲೆನ್ಸ್ಡ್ ಆಗಿರುವಂತಹ ಒಂದು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಬೇಕಾಗತ್ತೆ. ಇನ್ನು ಎರಡನೆಯದಾಗಿ ಹಣಕಾಸಿನ ಒಂದು ಅಧಿಪತಿ 4ನೇ ಮನೆಯಲ್ಲಿ ಬರ್ತಾ ಇರೋದನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನೀವು ಈಗ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡುವಂತದ್ದು ನಿಮ್ಮ ಹಣವನ್ನ ಕೂಡ ತೋರಿಸುತ್ತೆ ಮತ್ತು ಇದರಿಂದ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಕೂಡ ಸಿಗ್ತಾ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲದೆ ಇವರ 3ನೇ ಮನೆ ಆದಂತಹ ಕುಂಭದಲ್ಲಿ ರಾಹು ಕುಳಿತುಕೊಂಡಿದ್ದಾರೆ ತೋರಿಸುತ್ತೆ ಅಂತ ಹೇಳಿದ್ರೆ ನೀವು ಜಿಮ್ಮು ಅಥವಾ ಇನ್ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾದ್ರೂ ಹುಷಾರಾಗಿರ್ಬೇಕಾಗತ್ತೆ. ಹೆಚ್ಚು ಮಾಡಿ ನಿಮ್ಮ ಹೆಲ್ತ್ ಅನ್ನ ಅಫೆಕ್ಟ್ ಮಾಡ್ಕೋಬಾರದು. ಯಾಕೆ ಅಂತ ಹೇಳಿದ್ರೆ ಶನಿ ತನ್ನ ಮತ್ತೊಂದು ಮನೆಯಾದಂತಹ ಕುಂಭವನ್ನ ಕೂಡ ಆಕ್ಟಿವೇಶನ್ ಗೆ ತಂದೆ ತರ್ತಾನೆ. ಯಾಕೆ ಅಂತ ಹೇಳಿದ್ರೆ ಕುಂಭದಲ್ಲಿ ರಾಹು ಕುಳಿತುಕೊಂಡಿದ್ದಾನೆ. ಸೊ ಯಾವುದೇ ರೀತಿಯಾದಂತಹ ಹ್ಯಾಬಿಟ್ಸ್ ಅನ್ನು ನೀವು ಡೆವಲಪ್ ಮಾಡ್ಕೋಬೇಕಾದ್ರೆ ಧನು ಲಗ್ನದವರು ಬಹಳ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಹ್ಯಾಬಿಟ್ಸ್ ಇಂದ ನಿಮ್ಮ ಹೆಲ್ತ್ ಗೆ ಅಫೆಕ್ಟ್ ಆಗದ ರೀತಿಯಾದಂತ ನೋಡ್ಕೋಬೇಕಾಗುತ್ತೆ.